ಎಲ್ಲರಿಗೂ ನಮಸ್ಕಾರ. ಕೆಂಚಾಗೆ ನನ್ನ ಛಾಯಾ ನಿಮ್ಮನ್ನೆಲ್ಲನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ NEP ಸಿಲೆಬಸ್ ಪ್ರಕಾರ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟು DSc ಸಬ್ಜೆಕ್ಟು ಕೆಮಿಸ್ಟ್ರಿ ತೊಗೊಂಡಿದ್ರೆ 4th ಸೆಮ್ಮಲ್ಲಿ ನಿಮಗೆ ಒಂದು ಯೂನಿಟ್ ಬರುತ್ತೆ, ಮೆಥಡ್ಸ್ ಆಫ್ ಐಡೆಂಟಿಫಿಕೇಷನ್ ಆಫ್ ರಿಯಾಕ್ಷನ್ ಮೆಕ್ಯಾನಿಸಮ್ ಅಂತ. ಆ ಸೀರೀಸ್ದು ವಿಡಿಯೋಸ್ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು ಮಾಡ್ತಾ ಇರೋವಂಥದ್ದು 6ನೇ ವಿಡಿಯೋ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇ ಲಿಸ್ಟ್ಗೆ ಹೋಗಿ RCU NEP 4th ಸೆಮ್ ಅಂತ ಕೊಟ್ಟರೆ ಇದುವರೆಗೂ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಗಳು ನಿಮ್ಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ನೇ ಫಾಲೋ ಮಾಡ್ಕೊಳ್ತಾ ಹೋದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ದೇರ್ ಆರ್ 9 ಡಿಫ್ರೆಂಟ್ ಮೆಥಡ್ಸ್ ಆಫ್ ಐಡೆಂಟಿಫಿಕೇಷನ್ ಆಫ್ ದಿ ರಿಯಾಕ್ಷನ್ ಮೆಕ್ಯಾನಿಸಮ್. ಅದರಲ್ಲಿ ಲಾಸ್ಟ್ ನಾನು ತೊಗೊಳ್ತಾ ಇರೋವಂಥದ್ದು ಇವತ್ತಿನ ವಿಡಿಯೋದಲ್ಲಿ ಎಫೆಕ್ಟ್ ಆಫ್ ಕೆಟಲಿಸ್ಟ್ ಅಂತ. ನಿಮಗೆ ಆಲ್ರೆಡಿ ಗೊತ್ತಿದೆ, ಕೆಟಲಿಸ್ಟ್ ದೇ ಡು ನಾಟ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ರಿಯಾಕ್ಷನ್, ದೇ ಜಸ್ಟ್ ಇನಿಷಿಯೇಟ್ ದಿ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ದ ಸೇಮ್ ಅಮೌಂಟ್ ಆಫ್ ಕೆಟಲಿಸ್ಟ್ ವಿಲ್ ಬಿ ರೀಜನರೇಟೆಡ್ ಅಟ್ ದಿ ಎಂಡ್ ಅಂತ ಹೇಳ್ತೀವಿ. ಕೆಟಲಿಸ್ಟ್ ಏನು ಮಾಡುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಗಿವ್ ಅಸ್ ದಿ ಆಲ್ಟರ್ನೇಟಿವ್ ಪಾತ್ ಫಾರ್ ದಿ ಪ್ರೊಸೀಡಿಂಗ್ಸ್ ಆಫ್ ದಿ ರಿಯಾಕ್ಷನ್. ಸೊ ಎನರ್ಜಿ ಆಫ್ ಆಕ್ಟಿವೇಶನ್ ಏನು ಮಾಡುತ್ತೆ, ಡಿಕ್ರೀಸ್ ಮಾಡುತ್ತೆ. ಸೊ ಫ್ರಮ್ ದಟ್ ಐ ಕ್ಯಾನ್ ಈಸಿಲಿ ಐಡೆಂಟಿಫೈ ದಿ ವಾಟ್ ಇಸ್ ದ ಪಾತ್ ಇನ್ ವಿಚ್ ದ ರಿಯಾಕ್ಟೆಂಟ್ಸ್ ಆರ್ ಗೆಟಿಂಗ್ ಕನ್ವರ್ಟ್ ಇನ್ ಟು ಪ್ರಾಡಕ್ಟ್, ದ ಪಾತ್ ಇನ್ ವಿಚ್ ದ ಮೆಕ್ಯಾನಿಸಮ್ ಪ್ರೊಸೀಡ್ಸ್. ಅದು ನನಗೆ ಅರ್ಥ ಆಗುತ್ತೆ. ಅದನ್ನು ಇವತ್ತು ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಫೆಕ್ಟ್ ಆಫ್ ಕೆಟಲಿಸ್ಟು ಯಾವ ರೀತಿಯಾಗಿ ರಿಯಾಕ್ಷನ್ಗೆ ಹೆಲ್ಪ್ ಮಾಡುತ್ತೆ, ಆ ಬೇಸಿಸ್ ಮೇಲೆ ಈ ಕೆಟಲಿಸ್ಟ್ ಯೂಸ್ ಮಾಡಿದ್ರೆ ರಿಯಾಕ್ಷನ್ ಮೆಕ್ಯಾನಿಸಮ್ ಇದಾಗುತ್ತೆ, ಈ ಕೆಟಲಿಸ್ಟ್ ಯೂಸ್ ಮಾಡಿದ್ರೆ ಇದಾಗುತ್ತೆ. ಅದನ್ನು ನಾನು ಇನ್ ಡೀಟೇಲ್ ಆಗಿ ಹೇಳಿಕೊಂಡು ಫ್ರಮ್ ದಟ್ ಐ ಕ್ಯಾನ್ ಐಡೆಂಟಿಫೈ ದಿ ರಿಯಾಕ್ಷನ್ ಮೆಕ್ಯಾನಿಸಮ್ ಯಾವುದಿದೆ ಅಂತ ಐಡೆಂಟಿಫೈ ಮಾಡ್ತೀನಿ. ಅದನ್ನು ಇವತ್ತು ನಾನು ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ವಿತ್ ಅನ್ ಎಕ್ಸಾಂಪಲ್. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನು ಹೇಳಿದೆ ರಿಯಾಕ್ಷನ್ ಮೆಕ್ಯಾನಿಸಮ್ ಅಂತ. ರಿಯಾಕ್ಷನ್ ಮೆಕ್ಯಾನಿಸಮ್ ಅಂದರೆ ಏನು ಅಂತ ಗೊತ್ತಿರಬೇಕು. ಈಗ ಏನಾಗುತ್ತೆ, ಯಾವುದೋ ಒಂದು ರಿಯಾಕ್ಷನ್ ಆಗಬೇಕು ಅಂದರೆ ಓಲ್ಡ್ ಬಾಂಡು ಕ್ರೀವ್ ಆಗಬೇಕು, ನ್ಯೂ ಬಾಂಡು ಫಾರ್ಮೇಷನ್ ಆಗಬೇಕು. ಹೋಮೋಲೆಟಿಕಲಿ ಆರ್ ರೆಟ್ರೋಲೆಟಿಕಲಿ ಓಲ್ಡ್ ಬಾಂಡ್ ಕ್ಲೀವ್ ಆಗುತ್ತೆ. ದಟ್ ಗೋಯಿಂಗ್ ಟು ಲೀಡ್ ಟು ಇಂಟರ್ಮೀಡಿಯೇಟ್. ದಟ್ ಇಂಟರ್ಮೀಡಿಯೇಟ್ ವಿಲ್ ಗೋಯಿಂಗ್ ಟು ಗಿವ್ ದಿ ಪ್ರಾಡಕ್ಟ್. ದ ಎಂಟೈರ್ ಪಾತ್ ಇನ್ ವಿಚ್ ಯುವರ್ ರಿಯಾಕ್ಟೆಂಟ್ಸ್ ಆರ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್ಸ್ ಥ್ರೂ ಇಂಟರ್ಮೀಡಿಯೇಟ್ಸ್. ದಿ ಎಂಟೈರ್ ಪಾತ್, ಎಂಟೈರ್ ಜರ್ನಿಗೆ ನಾವೇನಂತ ಕರಿತೀವಿ, ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. 2 ರಿಯಾಕ್ಟೆಂಟ್ಸ್ ಇರುತ್ತೆ. ಅದರಲ್ಲಿ 2 ರಿಯಾಕ್ಟೆಂಟ್ಸಲ್ಲಿ ಒಂದಕ್ಕೆ ಅಟ್ಯಾಕಿಂಗ್ ರಿಯೇಜೆಂಟ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಸಬ್ಸ್ಟ್ರೇಟ್ ಅಂತ ಕರಿತೀವಿ. ಅಟ್ಯಾಕಿಂಗ್ ರಿಯೇಜೆಂಟ್ ಏನು ಮಾಡುತ್ತೆ, ಸಬ್ಸ್ಟ್ರೇಟ್ ಮೇಲೆ ಹೋಗಿ ಅಟ್ಯಾಕ್ ಮಾಡುತ್ತೆ. while attacking it going to cleave the bond either homoletically or heteroletically. ಹೋಮೋಲೆಟಿಕಲಿ ಕ್ಲೀವ್ ಆಯಿತು ಅಂದರೆ ಫ್ರೀ ರ್ಯಾಡಿಕಲ್ ಬರುತ್ತೆ, ಹೆಟರೋಲೆಟಿಕಲಿ ಕ್ಲೀವ್ ಆಯಿತು ಅಂತಂದರೆ ರ್ಯಾಡಿಕಲ್ಸ್ ಬರುತ್ತೆ, ಐದರ್ ಕಾರ್ಬೋಕೆಟಿಯಾನ್ ಆರ್ ಕಾರ್ಬೆನಿಯಾನ್ ಬರುತ್ತೆ. ಅದ್ರದ್ದು ಲೈಫ್ ಸ್ಪ್ಯಾನ್ ತುಂಬ ಕಡಿಮೆ ಇರುತ್ತೆ. ದೇ ಆರ್ ಹೈಲಿ ಅನ್ಸ್ಟೇಬಲ್. ಅವು ಹೇಗೆ ಸ್ಟೇಬಲ್ ಆಗ್ತವೆ ಅಂತಂದರೆ ಐದರ್ ಬೈ ರೆಸೊನೆನ್ಸ್, ಇಂಡಕ್ಟಿವ್ ಎಫೆಕ್ಟ್, ಹೈಪರ್ ಕಾಂಜುಗೇಷನ್ ಎಫೆಕ್ಟಲ್ಲಿ ಅವು ಸ್ಟೇಬಲ್ ಆಗ್ತವೆ. ದೆನ್ ದೇ ಇಮಿಡಿಯೇಟ್ಲಿ ಗೆಟ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್. ದ ಎಂಟೈರ್ ಪಾತ್ ನಾವೇನಂತ ಕರಿತೀವಿ, ಮೆಕ್ಯಾನಿಸಮ್ ಅಂತ ಕರಿತೀವಿ. ರಿಯಾಕ್ಷನ್ ಮೆಕ್ಯಾನಿಸಮ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಿ ಕೆಮಿಕಲ್ ರಿಯಾಕ್ಷನ್. ಯಾವ ಪ್ರಾಡಕ್ಟ್ ಬರ್ತಾ ಇದೆ, ಎಷ್ಟು ಪರ್ಸೆಂಟೇಜ್ ಬರ್ತಾ ಇದೆ, ಅದು ಆ ಪ್ರಾಡಕ್ಟ್ ಬರಬೇಕು ಅಂತಂದರೆ ರಿಯಾಕ್ಷನ್ ಮೆಕ್ಯಾನಿಸಮ್ ಏನಾಗಿರ್ಬೋದು, ಇನ್ವೆಸ್ಟಿಗೇಷನ್ ಆಫ್ ಪರ್ಟಿಕ್ಯುಲರ್ ರಿಯಾಕ್ಷನ್ ಅದನ್ನು ನನಗೆ ಗೊತ್ತಾಯಿತು ಅಂದರೆ ಆ ರಿಯಾಕ್ಷನ್ನ ನಾನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇನ್ ಆರ್ಡರ್ ಟು ಗೆಟ್ ಮೋರ್ ಪ್ರಾಡಕ್ಟ್ ನನಗೆ ಈಸಿ ಆಗುತ್ತೆ. ಹಾಗಾಗಿ ರಿಯಾಕ್ಷನ್ ಮೆಕ್ಯಾನಿಸಮ್ ತಿಳ್ಕೊಳ್ಳೋವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಳಿದೆ ಇಂಟರ್ಮೀಡಿಯೇಟ್ಸ್ ಅಂತ, ಅವ್ರದ್ದು ಲೈಫ್ ಸ್ಪ್ಯಾನ್ ಎಷ್ಟಿರುತ್ತೆ ಅಂದರೆ 10⁻⁻14 ಸೆಕೆಂಡ್ಸ್ ಇರುತ್ತೆ. ಅಷ್ಟು ತುಂಬ ಕಡಿಮೆ ಇರುತ್ತೆ. ಕೆಲವೊಂದು ಸಲ ಐಡೆಂಟಿಫಿಕೇಷನ್ ಮಾಡ್ಬೋದು, ಕೆಲವೊಂದು ಸಲ ಐಸೋಲೇಷನ್ ಮಾಡ್ಬೋದು, ಕೆಲವೊಂದು ಸಲ ಡಿಟೆಕ್ಷನ್ ಮಾಡ್ಬೋದು. ನೌಡೇಸ್ ವಿ ಹ್ಯಾವ್ ಸ್ಪೆಕ್ಟ್ರೋಸ್ಕೋಪಿಕ್ ಟೆಕ್ನಿಕ್. ಅದ್ರ ಪ್ರಕಾರ ನಾವೇನು ಮಾಡ್ಬೋದು, ಇದೆಯಾ ಅಂತ ನೋಡ್ಕೋಬೋದು. ಅದ್ರ ಮೇಲೆ ನನಗೆ ಬಂದಿರೋವಂಥ ಪಾಸಿಬಿಲಿಟೀಸ್ ಏನೇನಿದೆ, ಈ ಪ್ರಾಡಕ್ಟ್ ಬಂದಿದೆ ಅಂತಂದರೆ ರಿಯಾಕ್ಷನ್ ಮೆಕ್ಯಾನಿಸಮ್ ಪ್ರಾಬಬಿಲಿಟೀಸ್ ಏನಿದೆ, ಮೈ ಪ್ರೀವಿಯಸ್ ನಾಲೆಡ್ಜ್ಗೆ ಅದು ಸೂಟ್ ಆಗ್ತಾ ಇದೆಯಾ, ಆ ಬೇಸಿಸ್ ಮೇಲೆ ನಾವೇನು ಮಾಡ್ತಾ ಹೋಗ್ಬೋದು ಅಂತಂದರೆ ರಿಯಾಕ್ಷನ್ ಮೆಕ್ಯಾನಿಸಮ್ನ ಪ್ರಿಡಿಕ್ಟ್ ಮಾಡ್ಬೋದು. ನಿಮ್ಮ ಸಿಲೆಬಸ್ ಪ್ರಕಾರ 9 ಬೇರೆ ಬೇರೆ ಮೆಥಡ್ಗಳನ್ನ ಕೊಟ್ಟಿದ್ದಾರೆ. ಕೆಲವೊಂದು ಸಲ ಒಂದೇ ಮೆಥಡ್ ಸಾಕಾಗಲ್ಲ, ವಿ ಹ್ಯಾವ್ ಟು ಗೋ ಫಾರ್ ಮೋರ್ ದ್ಯಾನ್ 1 ಮೆಥಡ್, ಮಲ್ಟಿಪಲ್ ಮೆಥಡ್ಸ್ಗೆ ಹೋಗಬೇಕಾಗತ್ತೆ. ಹಾಗಾಗಿ ಏನಾಗುತ್ತೆ ಅಂತಂದರೆ ಆಲ್ರೆಡಿ ಈ 8 ಮೆಥಡ್ಸ್ ಬಗ್ಗೆ ವಿಡಿಯೋಸ್ ಆಲ್ರೆಡಿ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಎಫೆಕ್ಟ್ ಆಫ್ ಕೆಟಲಿಸ್ಟ್ ಬಗ್ಗೆ ಮಾಡೋಣ ಗೊತ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಕೆಟಲಿಸ್ಟ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಸ್ಪೀಡ್ಸ್ ಆಫ್ ದಿ
rate of the chemical reaction but not consumed during the course of the reaction. It going to initiate the reaction. It will be regenerated at the end of the reaction. It is not consumed. ಕೆಟ್ಲಿಸ್ಟ್ನ ನೀವು ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ಕೆಟ್ಲಿಸ್ಟ್ ಏನಾಗುತ್ತೆ ಅಟ್ ದಿ ಎಂಡ್ ಆಫ್ ದಿ ರಿಯಾಕ್ಷನ್ ನಿಮಗೆ ಬರ್ತಾ ಹೋಗುತ್ತೆ. ಆದರೆ ಇದೇನು ಮಾಡುತ್ತೆ, ಇನಿಷಿಯೇಟ್ ಮಾಡುತ್ತೆ, ರಿಯಾಕ್ಷನ್ನ ಫಾಸ್ಟ್ ಮಾಡುತ್ತೆ. ಅಂಥ ಸಬ್ಸ್ಟೆನ್ಸ್ಗೆ ನಾವೇನಂತ ಕರಿತೀವಿ, ಕೆಟ್ಲಿಸ್ಟ್ ಅಂತ ಕರಿತೀವಿ. ಸೊ ಕೆಟ್ಲಿಸ್ಟ್ನ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ನಿಮಗೆ ರೇಟ್ ಆಫ್ ದಿ ರಿಯಾಕ್ಷನ್ ಮೆಕ್ಯಾನಿಸಮಲ್ಲಿ ಕೆಟ್ಲಿಸ್ಟ್ ಎಲ್ಲೂ ನಮಗೆ ಬರೋದಿಲ್ಲ. ವಿಲ್ ನಾಟ್ ಅಪಿಯರ್ ಇನ್ ದಿ ಓವರಾಲ್ ಕೆಮಿಕಲ್ ರಿಯಾಕ್ಷನಲ್ಲಿ ಬರೋದಿಲ್ಲ. ಬಟ್ ಇಟ್ ಈಸ್ ನಾಟ್ ಎ ರಿಯಾಕ್ಟೆಂಟ್ ಆರ್ ಎ ಪ್ರಾಡಕ್ಟ್. ಯಾಕೆ ಇದು ಬರೋದಿಲ್ಲ ಅಂದರೆ ಅದು ರಿಯಾಕ್ಟೆಂಟು ಅಲ್ಲ, ಪ್ರಾಡಕ್ಟು ಅಲ್ಲ. ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ನ ನೀವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ, ರಿಯಾಕ್ಟೆಂಟ್ನ ರೆಪ್ರೆಸೆಂಟ್ ಮಾಡ್ತೀರಾ, ಪ್ರಾಡಕ್ಟ್ನ ರೆಪ್ರೆಸೆಂಟ್ ಮಾಡ್ತೀರಾ, ಬಟ್ ನಾಟ್ ದಿ ಕೆಟಲಿಸ್ಟ್. ಬಟ್ ಆ್ಯಕ್ಚುಲಿ ಕೆಟಲಿಸ್ಟ್ನ ಯೂಸ್ ಮಾಡಿದ್ರೆ ಆ ರಿಯಾಕ್ಷನ್ ಮೆಕ್ಯಾನಿಸಮ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಇಟ್ ಗೋಯಿಂಗ್ ಟು ಸಿಗ್ನಿಫಿಕೆಂಟ್ಲಿ ರೇಟ್ ಆಫ್ ದಿ ರಿಯಾಕ್ಷನ್ನ ಅಥವಾ ಎನರ್ಜಿ ಕಂಟೆಂಟ್ನ ಆ ಬ್ಯಾರಿಯರ್ಸ್ ಏನಿರ್ತಾರೋ ಅದನ್ನೆಲ್ಲ ಅದು ಕಡಿಮೆ ಮಾಡ್ತಾ ಹೋಗುತ್ತೆ. ಎನರ್ಜಿ ಆಫ್ ಆ್ಯಕ್ಟಿವೇಶನ್ ಅಂತ ಏನು ಹೇಳ್ತೀವಲ್ಲ, ಎನರ್ಜಿ ಆಫ್ ಆ್ಯಕ್ಟಿವೇಶನ್ ಏನು ಮಾಡುತ್ತೆ, ಲೋಯರ್ ಮಾಡುತ್ತೆ. ಎನರ್ಜಿ ಆಫ್ ಆ್ಯಕ್ಟಿವೇಶನ್ನ ಲೋ ಮಾಡ್ತು ಅಂತಂದರೆ ಈವನ್ ಅಟ್ ದಿ ಸೇಮ್ ಟೆಂಪರೇಚರ್ ರೇಟ್ ಆಫ್ ದಿ ರಿಯಾಕ್ಷನ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಕಂಪೇರ್ ಟು ದಟ್ ಆಫ್ ದಿ ಅನ್ಕೆಟಲೈಸ್ ರಿಯಾಕ್ಷನ್. ಹಾಗಾಗಿ ನಾನು ಏನು ಮಾಡಬೇಕಾಗತ್ತೆ, ಕೆಟಲೈಸ್ ರಿಯಾಕ್ಷನ್ ಯಾವುದೋ ಒಂದು ರಿಯಾಕ್ಷನ್ ಇದೆ, ಯೂಸಿಂಗ್ ಕೆಟಲಿಸ್ಟ್ ಮಾಡ್ತಾ ಇದ್ದೀನಿ, ಇನ್ನೊಂದು ಸೇಮ್ ರಿಯಾಕ್ಷನ್ ಮಾಡ್ತಾ ಇದ್ದೀನಿ ವಿತೌಟ್ ಯೂಸಿಂಗ್ ಎ ಕೆಟಲಿಸ್ಟ್. ಎರಡೂ ನಾನು ಕಂಪೇರ್ ಮಾಡ್ತೀನಿ ಅಂತಂದರೆ ಅನ್ಕೆಟಲೈಸ್ಡ್ ರಿಯಾಕ್ಷನ್ ಏನು ಮಾಡುತ್ತೆ ಅಂದರೆ ಅದರದ್ದು ಎನರ್ಜಿ ಆಫ್ ಆ್ಯಕ್ಟಿವೇಶನ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಎನರ್ಜಿ ಆಫ್ ಆ್ಯಕ್ಟಿವೇಶನ್ ಜಾಸ್ತಿ ಇದ್ದಾಗ ಅದೇನಾಗುತ್ತೆ, ರೇಟ್ ಆಫ್ ದಿ ರಿಯಾಕ್ಷನ್ನು ಸ್ಲೋ ಆಗುತ್ತೆ. ಎನರ್ಜಿ ಆಫ್ ಆ್ಯಕ್ಟಿವೇಶನ್ನು ಕಡಿಮೆ ಇದ್ದಾಗ ರಿಯಾಕ್ಷನ್ ಆಗುತ್ತೆ. ಹಾಗಾಗಿ ವೆನೆವರ್ ಯು ಆರ್ ಗೋಯಿಂಗ್ ಟು ಯೂಸ್ ದಿ ಕೆಟಲಿಸ್ಟ್, ರಿಯಾಕ್ಷನ್ ಏನಾಗ್ತಾ ಹೋಗುತ್ತೆ, ಫಾಸ್ಟಾಗಿ ಹೋಗ್ತಾ ಹೋಗುತ್ತೆ. ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್. ಕೆಟಲೈಸ್ ರಿಯಾಕ್ಷನ್ದು ಮತ್ತು ಅನ್ಕೆಟಲೈಸ್ ರಿಯಾಕ್ಷನ್ನು ಎರಡೂ ಕೇಸಲ್ಲಿ ಎನರ್ಜಿ ಆಫ್ ಆ್ಯಕ್ಟಿವೇಶನ್ ಏನಿದೆಯಲ್ಲ ದಟ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಅನ್ಕೆಟಲೈಸ್ ರಿಯಾಕ್ಷನ್ಗೆ ಎನರ್ಜಿ ಆಫ್ ಆ್ಯಕ್ಟಿವೇಶನ್ನು ಜಾಸ್ತಿ ಇದೆ, ವಿರಾಸ್ ಕೆಟಲೈಸ್ ರಿಯಾಕ್ಷನ್ಗೆ ಎನರ್ಜಿ ಆಫ್ ಆ್ಯಕ್ಟಿವೇಶನ್ನು ಕಡಿಮೆ ಇದೆ. ಕೆಟಲಿಸ್ಟ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಡಿಕ್ರೀಸ್, ಇಟ್ ಗೋಯಿಂಗ್ ಟು ಲೋಯರ್ ದಿ ಆ್ಯಕ್ಟಿವೇಶನ್ ಎನರ್ಜಿ. ಹಾಗಾಗಿ ಪ್ರಾಡಕ್ಟ್ ಫಾರ್ಮೇಷನ್ನು ಫಾಸ್ಟಾಗಿ ಬರುತ್ತೆ, ರೇಟ್ ಆಫ್ ದಿ ರಿಯಾಕ್ಷನ್ನು ಫಾಸ್ಟಾಗಿ ಆಗುತ್ತೆ. ಸೊ ಕೆಟಲಿಸ್ಟ್ ಪ್ರೊವೈಡ್ಸ್ ದಿ ಆಲ್ಟರ್ನೇಟಿವ್ ಪಾತ್. ಕೆಟಲಿಸ್ಟ್ ಏನು ಮಾಡುತ್ತೆ, ಆಲ್ಟರ್ನೇಟಿವ್ ಪಾತ್ನ ಪ್ರೊವೈಡ್ ಮಾಡುತ್ತೆ. ದೇರ್ ಬೈ ಇಟ್ ಗೋಯಿಂಗ್ ಟು ಡಿಕ್ರೀಸ್ ದಿ ಎನರ್ಜಿ ಆಫ್ ಆ್ಯಕ್ಟಿವೇಶನ್. ಆ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸು ಬ್ರೇಕ್ ಮಾಡುತ್ತೆ, ಟೆಂಪರರಿ ಬಾಂಡ್. ಆದರೆ ಏನಾಗುತ್ತೆ, ಆ ಕೆಟಲಿಸ್ಟ್ ಏನು ಮಾಡುತ್ತೆ, ಟೆಂಪರರಿ ಬಾಂಡ್ನ ಮಾಡುತ್ತೆ ವಿತ್ ಅ ರಿಯಾಕ್ಟೆಂಟ್. ಆವಾಗ ಏನಾಗುತ್ತೆ ಅಂದರೆ ಕೆಟಲಿಸ್ಟ್ ಇಸ್ ಆಲ್ಸೋ ಮಸ್ಟ್ ಬಿ ಸಮ್ವಾಟ್ ರಿಯಾಕ್ಟಿವ್ ಬಟ್ ನಾಟ್ ಟು ರಿಯಾಕ್ಟಿವ್. ಅದು ತುಂಬ ರಿಯಾಕ್ಟಿವ್ ಇರಬಾರ್ದು, ತುಂಬ ಸ್ಲೋನು ಇರಬಾರ್ದು, ತುಂಬ ಫಾಸ್ಟು ಆಗಿರ್ಬೋದು. ಓಲ್ಡ್ ಬಾಂಡ್ ಬ್ರೇಕ್ ಆಗಿದ ತಕ್ಷಣ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಮೇಕ್ ಎ ಬಾಂಡ್ ವಿತ್ ಅ ಕೆಟಲಿಸ್ಟ್. ಹಾಗೆ ಅದು ಇಂಟರ್ಮೀಡಿಯೇಟ್ ಆಗಿ ಉಳ್ಕೊಳ್ಳಲ್ಲ. ಹಾಗಾಗಿ ಏನಾಗುತ್ತೆ, ಎನರ್ಜಿ ಆಫ್ ಆ್ಯಕ್ಟಿವೇಶನ್ನು ಕಡಿಮೆ ಆಗುತ್ತೆ. ಎನರ್ಜಿ ಆಫ್ ಆ್ಯಕ್ಟಿವೇಶನ್ ಕಡಿಮೆ ಆದಾಗ ಪ್ರಾಡಕ್ಟ್ ಫಾರ್ಮೇಷನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾವೀಗ ಹೈಡ್ರೋಜನೇಷನ್ ಆಫ್ ಈಥೀನ ತಗೊಳ್ಳೋಣ. ನಿಮ್ಗೆ ಗೊತ್ತು, ಈಥೀನ್ ಇಸ್ ಅನ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್. ಆಲ್ ದಿ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ದೇ ಅಂಡರ್ಗೋ addition reaction. Generally, whenever you are going to do the addition reaction with hydrogen, that reaction is called as hydrogenation reaction. So, whenever you are going to do the hydrogenation reaction, always you are going to do the hydrogenation reaction in presence of a metal to form a saturated compound ethane. ಹೇಗಾಗುತ್ತೆ ಅಂತಂದರೆ, ಫಸ್ಟ್ ಏನಾಗುತ್ತೆ, ಹೈಡ್ರೋಜನ್ ಏನು ಮಾಡುತ್ತೆ, lands on the surface of the catalyst, breaks its bond to form hydrogen atom bonded to the surface. ಅಲ್ಲಿ ಕೆಳಗಡೆ ನೋಡ್ಕೊಳ್ಳಿ, ಈಗ 1 2 3 4 5 ಸ್ಟೆಪ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು. ಮೊದಲನೇದು ಏನಾಗ್ತಿದೆ, ಈಥೀನು ಇದೆ, ಹೈಡ್ರೋಜನ್ನು ಇದೆ. ಫಸ್ಟ್ ಹೈಡ್ರೋಜನ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಸಿಟ್ ಆನ್ ದಿ ಕೆಟಲಿಸ್ಟ್. ದೇರ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಫೈನ್ಲಿ ಡಿವೈಡೆಡ್ ಕೆಟಲಿಸ್ಟ್ನ ಯೂಸ್ ಮಾಡ್ತೀವಿ. ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ, ಅಲ್ಲೇನಾಗುತ್ತೆ, ಹೈಡ್ರೋಜನ್ ಹೋಗಿ ಕೂತ್ಕೊಳ್ಳುತ್ತೆ. ಹೈಡ್ರೋಜನ್ ಏನಾಗಿದೆ, ಎಚ್ ಮತ್ತು ಎಚ್ ಮಧ್ಯದಲ್ಲಿ ಕೋವೆಲೆಂಟ್ ಬಾಂಡ್ ಇದೆ. ಸರ್ಫೇಸ್ ಮೇಲೆ ಕೂತ್ಕೊಂಡಾಗ ಅದೇನಾಗುತ್ತೆ, ಹೆಚ್ಚು ಬೇರೆ ಬೇರೆ ಆಗಿ ಕೂತ್ಕೊಳ್ಳುತ್ತೆ ಅದ್ರ ಮೇಲೆ. ಆ ಎಚ್ ಏನು ಮಾಡುತ್ತೆ ಅಂದರೆ, ಅದು ಸೆಕೆಂಡ್ ಸ್ಟೆಪ್ಪಲ್ಲಿ ದ ಹೈಡ್ರೋಜನ್ ಲ್ಯಾಂಡ್ಸ್ ಆನ್ ದಿ ಸರ್ಫೇಸ್ ಆಫ್ ದಿ ಕೆಟಲಿಸ್ಟ್ ಆ್ಯಂಡ್ ಬ್ರೇಕ್ಸ್ ಇಟ್ ಬಾಂಡ್ ಟು ಫಾರ್ಮ್ ಹೈಡ್ರೋಜನ್ ಆಟಮ್ ಬಾಂಡೆಡ್ ಟು ದಿ ಸರ್ಫೇಸ್. ಎರಡನೇದಲ್ಲಿ ಏನಾಗ್ತಿದೆ, ಹೈಡ್ರೋಜನ್ ಬಾಂಡ್ ಬ್ರೇಕ್ ಆಗುತ್ತೆ. ಬ್ರೇಕ್ ಆದಮೇಲೆ ಹೈಡ್ರೋಜನ್ ಏನು ಮಾಡುತ್ತೆ, ಆ ಮೆಟಲ್ ಕೆಟಲಿಸ್ಟ್ ಮೇಲೆ ಲ್ಯಾಂಡ್ ಆಗುತ್ತೆ. ಥರ್ಡ್ ಸ್ಟೇಜಲ್ಲಿ ಏನಾಗುತ್ತೆ, ಡಬಲ್ ಬಾಂಡ್ ಇದೆ, ಪೈ ಎಲೆಕ್ಟ್ರಾನ್ಸ್ ಇರುತ್ತೆ. ದಟ್ ಪೈ ಎಲೆಕ್ಟ್ರಾನ್ಸ್ ಆಲ್ಸೋ ಗೋಯಿಂಗ್ ಟು ಸಿಟ್ ಆನ್ ದಿ ಮೆಟಲ್ ಸರ್ಫೇಸ್, ಫೈನ್ಲಿ ಡಿವೈಡೆಡ್ ಮೆಟಲ್ ಸರ್ಫೇಸ್ ಮೇಲೆ ಕೂತ್ಕೊಳ್ಳುತ್ತೆ. ದಟ್ ಆಲ್ಸೋ ಗೋಯಿಂಗ್ ಟು ಮೇಕ್ ಎ ಬಾಂಡ್. ಅಲ್ಲಿ ಡಬಲ್ ಬಾಂಡ್ ಬ್ರೇಕ್ ಆಗುತ್ತೆ. ಹಂಗಾಗಿ ಏನು ಮಾಡುತ್ತೆ, ಮೆಟಲ್ ಜೊತೆಗೆ ಅದು ರಿಯಾಕ್ಟ್ ಮಾಡುತ್ತೆ ಥರ್ಡ್ ಸ್ಟೇಜಲ್ಲಿ. ಫೋರ್ತ್ ಸ್ಟೇಜ್ಗೆ ಬಂದರೆ ನಿಮ್ಗೆ ಏನಾಗ್ತಿದೆ ಅಂತಂದರೆ,
ಒಂದು ಹೈಡ್ರೋಜನ್ ಏನಿದೆಯಲ್ಲ ದಟ್ ಗೋಯಿಂಗ್ ಟು react with a carbon and there will be a bond formation. It going to detach from the metal surface. ಅದೇನಾಗುತ್ತೆ ಕಾರ್ಬನ್ಗೆ ಅಟ್ಯಾಚ್ ಆಗುತ್ತೆ. ಕಾರ್ಬನ್ ಆಟಮ್ ದೆನ್ ಮೈಗ್ರೇಟ್ ಅಂಟಿಲ್ ದೆ ಕೊಲೈಡ್ ವಿತ್ ಅ ಬೌಂಡ್ ಕಾರ್ಬನ್ ಸ್ಪೀಶೀಸ್. ಅದಕ್ಕೆ ನಿಮಗೆ 4 ಬರುತ್ತೆ. ಅದಾದಮೇಲೆ ಇನ್ನೊಂದು ಹೈಡ್ರೋಜನ್ನು ಹಾಗೆ ಆಗುತ್ತೆ. ದೇರ್ ಬೈ ಯು ಆರ್ ಗೋಯಿಂಗ್ ಟು ಫಾರ್ಮ್ ದಿ ಪ್ರಾಡಕ್ಟ್. ಅಲ್ಲಿಗೇನಾಗ್ತಿದೆ, ಅಲ್ಲಿ ಆಗ್ತಾ ಇದ್ದಂಗೆ ಕಾರ್ಬನ್ ಏನು ಮಾಡುತ್ತೆ, ಇನ್ನೊಂದು ಹೈಡ್ರೋಜನ್ ಜೊತೆ ಕಂಬೈನ್ ಆಗುತ್ತೆ. ಹಾಗಾಗಿ ಬೇರೆನ್ಸ್ ಆಫ್ ದಿ ಕಾರ್ಬನ್ ಸ್ಯಾಟಿಸ್ಫೈ ಆಗುತ್ತೆ. ಹಾಗಾಗಿ ಇಮಿಡಿಯೇಟ್ಲಿ ಇಟ್ ಗೋಯಿಂಗ್ ಟು ಲೀವ್ ದಿ ಸರ್ಫೇಸ್ ಆಫ್ ದಿ ಕೆಟಲಿಸ್ಟ್. ಈ ರೀತಿಯಾಗಿ ಕೆಟಲಿಸ್ಟ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಎನರ್ಜಿ ಆಫ್ ಆಕ್ಟಿವೇಶನ್ ಕಡಿಮೆ ಆಗುತ್ತೆ, ರೇಟ್ ಆಫ್ ರಿಯಾಕ್ಷನ್ನು ಫಾಸ್ಟಾಗಿ ಆಗುತ್ತೆ. ಸೊ ಆ ಕೆಟಲಿಸ್ಟ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಅನ್ ಇಂಟರ್ಮೀಡಿಯೇಟ್. ಇಟ್ ಗೋಯಿಂಗ್ ಟು ಅಟ್ರಾಕ್ಟ್, ಇಟ್ ಗೋಯಿಂಗ್ ಟು ಫಾರ್ಮ್ ದಿ ಬಾಂಡ್ ವಿತ್ ಒನ್ ಆಫ್ ದಿ ರಿಯಾಕ್ಟೆಂಟ್. ಹಾಗಾಗಿ ನಿಮಗೆ ಎನರ್ಜಿ ಆಫ್ ಆಕ್ಟಿವೇಶನ್ ಕಡಿಮೆ ಆಗುತ್ತೆ, ರಿಯಾಕ್ಷನ್ ರೇಟು ಫಾಸ್ಟಾಗಿ ಆಗುತ್ತೆ. ಈ ರೀತಿಯಾಗಿ ಕೆಟಲಿಸ್ಟ್ ಯೂಸ್ ಮಾಡಿದಾಗ ಯಾವ ರೀತಿ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಆ ಬೇಸಿಸ್ ಮೇಲೆ ನಾನೇನು ಮಾಡ್ತಾ ಹೋಗ್ತೀನಿ ಅಂತಂದರೆ ಮೆಕ್ಯಾನಿಸಮ್ನ ಪ್ರಿಡಿಕ್ಟ್ ಮಾಡ್ತೀನಿ. ಸೊ ದೇರ್ ಆರ್ ವೇರಿಯಸ್ ಮೆಥಡ್. ಒಂದೇ ಮೆಥಡ್ ಆಗಲ್ಲ. ಐಡೆಂಟಿಫಿಕೇಷನ್ ಆಗಬೇಕು, ಡಿಟೆಕ್ಷನ್ ಆಗಬೇಕು, ಐಸೋಲೇಷನ್ ಆಗಬೇಕು, ಸ್ಪೆಕ್ಟ್ರೋಸ್ಕೋಪಿಕ್ ಟೆಕ್ನಿಕ್ಸ್ ಆಗಬೇಕು. ಕೈರಾಲ್ ಕಾರ್ಬನ್ ಇತ್ತು ಅಂತಂದರೆ ಸ್ಟೀರಿಯೋಕೆಮಿಕಲ್ ಆಸ್ಪೆಕ್ಟ್ನ ನೋಡಬೇಕು. ಕೆಟಲಿಸ್ಟ್ ಯೂಸ್ ಮಾಡಿದರೆ ಏನಾಗ್ತಿದೆ, ಕೈನೆಟಿಕ್ಸ್ ಏನಾಗ್ತಿದೆ, ಟೆಂಪರೇಚರ್ ಏನಾಗ್ತಿದೆ, ಈ ಎಲ್ಲ ಬೇಸಿಸ್ ಮೇಲೆ ನಾವು ರಿಯಾಕ್ಷನ್ ಮೆಕ್ಯಾನಿಸಮ್ನ ಪ್ರಿಡಿಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.